ನ್ಯೂ ಮೆಕ್ಸಿಕೋದ ವೈಟ್ ಸ್ಯಾಂಡ್ ನ್ಯಾಷನಲ್ ಪಾರ್ಕ್ನಲ್ಲಿ 23,000 ವರ್ಷ ಹಿಂದಿನ ಮಾನವನ ಹೆಜ್ಜೆ ಗುರುತು ಸಿಕ್ಕಿದ್ದು ಇತಿಹಾಸವನ್ನ ಹಿಂದಕ್ಕೆ ಒಯ್ದಿದೆ. ಅಮೆರಿಕ ಖಂಡದಲ್ಲಿ ಹಿಂದೆ 10,000 ವರ್ಷ ಹಿಂದಿನ ಮಾನವ ಚಟುವಟಿಕೆಗಳ ಅವಶೇಷಗಳು ದೊರಕಿತ್ತು. ಹಾಗಾಗಿ ಅಮೆರಿಕ ಖಂಡಕ್ಕೆ ಉತ್ತರ ಧ್ರುವ ಮಾರ್ಗವಾಗಿ 13,000 ವರ್ಷಗಳ ಹಿಂದೆ ಮಾನವರು ಬಂದಿದ್ರು ಅಂತ ತರ್ಕಿಸಲಾಗಿತ್ತು. ಬೋರ್ನ್ಮೌತ್ ವಿಶ್ವವಿದ್ಯಾನಿಲಯದ ಪಳಂಗಾಲ ತಜ್ಞೆ ಸ್ಯಾಲಿ ರೆನಾಲ್ಡ್ಸ್ ಸಂಶೋಧನೆಗಳು ಕಾಲವನ್ನ ತಲೆಕೆಳಗು ಮಾಡಿದೆ. ಮರಳು ಮತ್ತು ಕೆಸರು ಮಣ್ಣಿನಲ್ಲಿ ಊರಿದ ಹೆಜ್ಜೆಯು ಪಳೆಯುಳಿಕೆ ಆಗಿದೆ. ಅದನ್ನ ರೇಡಿಯೋ ಕಾರ್ಬನ್ ಡೇಟಿಂಗ್ಗೆ ಒಳಪಡಿಸಲಾಯಿತು. ಅದು 23,000 ವರ್ಷಕ್ಕೂ ಹಿಂದಿನದು ಎಂಬುದು ಸ್ಪಷ್ಟಗೊಂಡಿದೆ. ವೈಟ್ ಸ್ಯಾಂಡ್ ದೇಶೀಯ ಉದ್ಯಾನವು ಹಲವು ಹಳತುಗಳನ್ನ ಹೂತಿಟ್ಟುಕೊಂಡಿದೆ. ಮಕ್ಕಳು ಆಟವಾಡಿದ ಕುರುಹು, ದೊಡ್ಡ ಕರಡಿಯ ಓಡಾಟ, ದೊಡ್ಡ ಪ್ಯಾಂಥರ್ಗಳು, ಮಗುವಿನೊಡನೆ ತಾಯಿಯ ಆಟ, ಇಂಥ ಕೆಲವು ಒಳ ಚಿತ್ರಣಗಳು ಇಲ್ಲಿ ಲಭ್ಯವಾಗಿದೆ.